ದೇವರು ಈ ಲೋಕದಲ್ಲಿ ಘನವಾದಂಥವ್ರನ್ನ ಆರಿಸಿಕೊಂಡಿದ್ದಾರೆ, ದರಿದ್ರವಾದಂಥವ್ರನ್ನ ಆರಿಸಿಕೊಂಡಿದ್ದಾರೆ. ಸರ್ ನಾವು ಅಂದ್ಕೊಂಡಿರ್ಬೋದು ನಾನು ದೇವರಿಂದ ಆರಿಸಲ್ಪಟ್ಟಿದ್ದೀನಿ ಅಂತ. ಅದು ನಮ್ಗೆ ಗೊತ್ತಾಗೋದು ಹೇಗೆ ದೇವರಿಂದ ಆರಿಸಿಕೊಂಡಿದ್ದಾರೆ ಅಂತ ನನಗೆ ಗೊತ್ತಾಗೋದು ಹೇಗೆ? ಖಂಡಿತವಾಗ್ಲೂ ನಾನು ಅನೇಕ ಅಡೆತಡೆಗಳಲ್ಲಿ ಹೋಗ್ತಾ ಇದ್ದೀನಿ, ಆದ್ರೂ ಕೂಡ ನನ್ನ ಪರಿಸ್ಥಿತಿಗಳು ದೇವರು ನನ್ನ ಕೈ ಬಿಟ್ಟಿಲ್ಲ. ನನ್ನ ಮನೆ ಅನೇಕ ಸಾರಿ ಬಹಳ ಕಠಿಣ ಪ್ರಾಬ್ಲಮ್ಸ್ ಅಲ್ಲಿ ನನ್ನ ಮನೆ ಸಾಗಿತು. ಆ ಪರಿಸ್ಥಿತಿಗಳು ದೇವರು ನನ್ನ ಮನೆ ಮುಳುಗುವಂತೆ ಮಾಡಿಲ್ಲ. ಅದೇ ನಾನು ಯಾವಾಗಲೂ ಈ ಜೀವಿತ ಮುಗಿದು ಹೋಗ್ಬಹುದಾಗಿತ್ತು, ಆದ್ರೂ ಕೂಡ ನನ್ನ ಜೀವಿತ ಮುಗಿದು ಹೋಗದೆ ಇವತ್ತು ನಾನು ಬದುಕಿದ್ದೀನಿ ಅಂದ್ರೆ ಕಾರಣ ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾರೆ. ಗಮನಿಸರಿ, ದಾವೀದನು ತನ್ನ ಕುಟುಂಬದಲ್ಲಿ ತಂದೆಯ ಕನಿಷ್ಠವಾಗಿರ್ಬಹುದು, ಸಹೋದರ ಕನಿಷ್ಠವಾಗಿರ್ಬಹುದು, ದೇವರಿಗಲ್ಲ. ಯಾಕಂದ್ರೆ ದೇವರಿಗೆ ದಾವೀದನು ಯಾವತ್ತೂ ಶ್ರೇಷ್ಠನೇ, ದಾವೀದನಿಗೆ ದೇವರು ಯಾವತ್ತೂ ದೊಡ್ಡವನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಗಿದ್ಯೋನನು ಕೂಡ ಹೇಳ್ತಾನೆ, ನಾನು ಇಸ್ರಾಯೇಲ್ರಲ್ಲಿ ನನ್ನ ಮನೆ ಕನಿಷ್ಠ ಅಂತ ಹೇಳ್ತಾರೆ. ಆದ್ರೆ ಗಿದ್ಯೋನಿಂದ ದೇವರು ಪರಾಕ್ರಮದ ಕಾರ್ಯಗಳನ್ನ ಮಾಡ್ಲಿಕ್ಕೆ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಇಸ್ರಾಯೇಲ್ರು ಇದ್ದಾರೆ, ಆದ್ರೆ ನಾನೆಷ್ಟು ಅನ್ನುವಾಗ ದೇವರು ಆ ವ್ಯಕ್ತಿಯನ್ನು ಗ್ರೇಟ್ ಅಂತ, ಶ್ರೇಷ್ಠ ಅಂತ ಎನಿಸ್ತಾರೆ. ಭಕ್ತಿಗೆ ಯಾರು ನಿಂತಿರ್ತಾರೋ ಅವರು ಗ್ರೇಟ್, ಆತನ ದೃಷ್ಟಿಯಲ್ಲಿ ಗ್ರೇಟ್. ಅವರು ಏಸಾವ್ ಇದ್ದಾನೆ, ಯಾಕೋಬ್ ಇದ್ದಾನೆ. ಆದ್ರೆ ಯಾಕೋಬನ್ನು ಗಮನಿಸ್ರಿ, ಆ ವ್ಯಕ್ತಿ ಯಾಕೆ ಆರಿಸಲ್ಪಟ್ರು ಎಂಬುದಾಗಿ ಕಾರಣ ಆತನಲ್ಲಿ ಒಂದು ಮನಸ್ಸಿತ್ತು. ಓಕೆ, ನನಗೆ ಬೇಕು, ನನಗೆ ಬರ್ತ್ ರೈಟ್ ಬೇಕು, ನನಗೆ ಶ್ರೇಷ್ಠವಾಗಿ ಇದು ನನಗೆ ಬೇಕು. ಗಮನಿಸ್ರಿ, ಆ ರೀತಿ ಆಲೋಚನೆಗಳು ನಾವು ನೋಡ್ತಾ ಇದ್ದೇವೆ. ಯಾವುದು ಕನಿಷ್ಠವಾದದನ್ನು ಅಲ್ಪವೆಂಬುದು ನಾವು ಹೇಳ್ಬಾರ್ದು. ಯಾಕಂದ್ರೆ ದೇವರು ಅಲ್ಲಿಂದ ನಡೆಸ್ಕೊಂಡು ಬರ್ತಾರೆ. ಯೋಸೇಫನು ಕೂಡ ಮನೆಯಲ್ಲಿ ನಾವು ನೋಡ್ತೇವೆ. ಯೋಸೇಫನು ಮನೆಯಲ್ಲಿದ್ದಾರೆ, ಅಣ್ಣವರು ಇದ್ದಾರೆ, ಯೋಸೇಫನ ಮೇಲೆ ದ್ವೇಷ ಸಾಧಿಸಿದ್ರು. ಗಮನಿಸ್ರಿ, ಆತನು ಸಹೋದರ ಕನಿಷ್ಠವಾದನೇನು, ದೇವರಿಗಲ್ಲ, ದೇವರ ಯೋಸೇಫನು ಶ್ರೇಷ್ಠನೇ. ಯಾಕಂದ್ರೆ ದೇವ್ರ ಚಿತ್ತ ಮಾಡ್ಲಿಕ್ಕೆ ಮನಸ್ಸು ಮಾಡಿದನು. ದೇವ್ರ ಚಿತ್ತ ಮಾಡ್ಲಿಕ್ಕೆ ಯಾರು ಮನಸ್ಸು ಮಾಡ್ತಾರೋ ಅವರೆಲ್ಲ ಶ್ರೇಷ್ಠರು ದೇವರ ದೃಷ್ಟಿಯಲ್ಲಿ. ಇವತ್ತು ಸಹೋದರ ಸಹೋದರಿಯರೇ, ನನ್ನ ಮನೆಯಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಬಹಳ ಇಷ್ಟಪೂರ್ವಕವಾಗಿ ನನ್ನ ಕೆಲಸಗಳು ಮಾಡ್ತಾ ಇದ್ದೀನಿ, ಸಂಪಾದನೆ ಇಷ್ಟಪೂರ್ವಕವಾಗಿ ಮಾಡ್ತಾ ಇದ್ದೀನಿ, ಆಸ್ತಿಗಳಿಗೆ ಇಷ್ಟಪೂರ್ವಕವಾಗಿ ಮಾಡ್ತಾ ಇದ್ದೀನಿ, ದೇವರ ಭಕ್ತಿ ಇಷ್ಟಪೂರ್ವಕವಾಗಿ ಮಾಡ್ತಾ ಇದ್ದೀನಾ, ಸಭೆಗೆ ಇಷ್ಟಪೂರ್ವಕವಾಗಿ ಬರ್ತಾ ಇದ್ದೀನಾ, ದೇವರ ಆಲಯಕ್ಕೆ ಬಂದಾಗ ಪ್ರಸಂಗಗಳು ಇಷ್ಟಪೂರ್ವಕವಾಗಿ ಕೇಳ್ತಾ ಇದ್ದೀನಾ? ಇವತ್ತು ಇದು ಪ್ರಶ್ನೆ ರೀ. ನಮ್ಮ ಬೆಳವಣಿಗೆ ಯಾವುದು ತೋರಿಸ್ತದಂದ್ರೆ ನನ್ನನ್ನು ದೇವರು ಆರಿಸಿಕೊಂಡಿದ್ದೇನೆ, ನಾನು ದೇವರ ಸನ್ನಿಧಿಯನ್ನ ದೇವರನ್ನ ಆರಿಸಿಕೊಂಡಿದ್ದೇನೆ ಇಲ್ವಾ ಅನ್ನೋದು ನನ್ನ ಬೆಳವಣಿಗೆ ತೋರಿಸ್ತದೆ. ಪ್ರಪಂಚಕ್ಕೆ ಬೆಳವಣಿಗೆ ಬೇಕು, ಆದ್ರೆ ಆತ್ಮಿಕತೆ ಬೆಳವಣಿಗೆ ಪ್ರಪಂಚಕ್ಕೆ ಬೇಕಾಗಿಲ್ಲ. ದುಡ್ಡು ಓಕೆ, ಸಂಪಾದನೆ ಓಕೆ, ಆಸ್ತಿ ಹಣ ವ್ಯಾಮೋಹಗಳು ಓಕೆ, ಎಷ್ಟಾದ್ರೂ ಸಂಪಾದನೆ ಮಾಡ್ಬೋದು. ಆದ್ರೆ ಭಕ್ತಿ ಸಂಪಾದನೆ ಮಾಡ್ಲಿಕ್ಕೆ ಲೋಕ ಅಡ್ಡಿ ಆಗ್ತದೆ. ಲೋಕದಲ್ಲಿರುವಂತ ದುಷ್ಟನು ಭಕ್ತಿವಂತರ ಭಕ್ತಿಯಲ್ಲಿ ಬೆಳೆಯಲಾರದವನು ಅಡ್ಡಿ ಆಗ್ತದೆ. ಇವತ್ತು ಅನೇಕ ಯವರಸ್ಥರ ಜೀವಿತವನ್ನು ಹಾಳು ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ದೇವರಿಗೆ ನಿಮ್ಮ ಜೀವಿತ ಎಷ್ಟು ಇಂಪಾರ್ಟೆಂಟ್ ಅಂತ ಯವಸ್ಥೆ ಗೊತ್ತಾಗ್ತಾ ಇಲ್ಲ. ಆದ್ರೆ ದುಷ್ಟನು ಅವ್ರ ಮನಸ್ಸುಗಳನ್ನು ಹಾಳು ಮಾಡಿದ್ದಾನೆ. ಅನೇಕ ಕುಟುಂಬಗಳು ಒಡೆದು ಬಿಟ್ಟವನೇ. ನೋಡಿ, ಸೈತಾನನು ದೇವರ ಹತ್ರ ಮಾತಾಡ್ಕೊಂತ ನೀನ್ ಎಲ್ಲಿಂದ ಬಂದಿ ಅಂತ ದೇವರು ಕೇಳುವಾಗ ಭೂಲೋಕದಲ್ಲಿ ಸಂಚಾರ ಮಾಡ್ಕೊಂತ ಬಂದಿದ್ದೀನಿ ಅಂತ ಹೇಳ್ತಾನೋ. ಅವನ ಕೆಲಸ ಒಂದೊಂದು ಮನೆ ನೋಡ್ಕೊತ ಹೋಗೋದೆ. ಯಾವ ಮನೆಯಲ್ಲಿ ಪ್ರೇಯರ್ ಇದೆ ಅವನಿಗೆ ಗೊತ್ತಾಗ್ತಾ ಇದೆ, ಯಾವ ಮನೆಯಲ್ಲಿ ಪ್ರೇಯರ್ ಇಲ್ಲ ಅಂತ ಗೊತ್ತಾಗ್ತಾ ಇದೆ, ಯಾವ ವ್ಯಕ್ತಿ ವಿಶ್ವಾಸ ಚರ್ಚಿಗೆ ಬರ್ತಾ ಇದ್ರೆ ಅವರಲ್ಲಿ ನಂಬಿಕೆ ಇದೆನಾ ಇಲ್ಲ ಅಂತ ಅವನಿಗೆ ಗೊತ್ತು, ಅವರಲ್ಲಿ ಭಕ್ತಿ ಇದೆನಾ ಇಲ್ಲ ಅಂತ ಅವನಿಗೆ ಗೊತ್ತು, ಅವ್ನು ನಿಜವಾಗ್ಲೂ ಪ್ರಾರ್ಥನಾ ಪರನ ಇಲ್ವಾ ಅಂತ ಸೈತಾನನಿಗೆ ಗೊತ್ತಿದೆ. ಅವ್ನೇನ್ ಮಾಡ್ತಾನೆ, ಹಾಳು ಮಾಡ್ತಿರ್ತಾನೆ. ಸೊ ದೇವರ ಆರಿಸಿಕೊಂಡಂತ ನಾವುಗಳು ದೇವರಿಗಾಗಿರ್ಬೇಕು. ನಾವು ದೇವರಲ್ಲಿ ಶ್ರೇಷ್ಠರು. ಲೋಕದಲ್ಲಿ ಕನಿಷ್ಠವಾದ ನಾವು ಯಾವತ್ತೂ ಆರಿಸಿಕೊಂಡು ಇರಬಾರ್ದು. ಯಾಕೆ ನಾನು ಹೇಳ್ತಾ ಇದ್ದೀನಿ, ಕನಿಷ್ಠ ಹಣ ಲೋಕದಲ್ಲಿದೆ, ಅದು ನಮ್ಗೆ ಕನಿಷ್ಠ ಅಂತ ಅನ್ಕೊಳ್ಬೇಕು. ವ್ಯಾಮೋಹ ಈ ಲೋಕದಲ್ಲಿದೆ, ಅದು ಕನಿಷ್ಠ ಅಂತ ಅನ್ಕೊಳ್ಬೇಕು. ಯಾಕೆ ಇವೆಲ್ಲ ಕನಿಷ್ಠಗಳು? ಆಸ್ತಿ ಕೂಡ ಕನಿಷ್ಠ. ಯಾಕೆ? ಪರಲೋಕದಲ್ಲಿ ಸೌಭಾಗ್ಯ ದೇವರು ನಮಗೋಸ್ಕರವಾಗಿ ಇಟ್ಟಿದ್ದಾರೆ. ಆಮೇಲೆ ಆ ಸೌಭಾಗ್ಯ ಹೇಗಿದೆ ಅಂದ್ರೆ ಪ್ರಿಯರೇ, ಅದು ನಾವು ಚಿನ್ನದ ಬೀದಿ ಇದೆ, ನಮ್ಗೆ ಬಂಗಾರದ ಬೀದಿಯಲ್ಲಿ ನಾವು ನಡ್ಕೊಂಡು ಹೋಗುವಂಥದ್ದು. ಆತನ ಸನ್ನಿಧಿ ಸಮಾಧಾನದಿಂದ ಇದೆ. ಆತನ ಸನ್ನಿಧಿ ಶಾಶ್ವತ ಕಾಲವಾಗಿ ನಾವು ದೇವರನ್ನ ಆರಾಧಿಸುವಂತ ಸನ್ನಿಧಿ. ಈ ಲೋಕದಲ್ಲಿ ಆಸೆಗಳಿಗೋಸ್ಕರ ಪರಲೋಕದ ಸೌಭಾಗ್ಯವನ್ನು ಅನೇಕರು ಕಳ್ಕೊಳ್ತಾ ಇದ್ದಾರೆ. ತಿಳಿದು ತಪ್ಪು ಮಾಡುವಂಥವ್ರು, ತಿಳಿದು ಬಿದ್ದು ಹೋಗುವಂಥವ್ರು ಎಷ್ಟು ಜನ ಇಲ್ಲ ಇವತ್ತು. ಅನೇಕ ಕ್ರೈಸ್ತರನ್ನು ತಿಳ್ಕೊಳ್ಬೇಕು, ಭಕ್ತಿಯನ್ನು ಮುಂದಕ್ಕೆ ಹೋಗಕ್ ಆಗ್ತಾ ಇಲ್ಲ. ದೇವರು ಆರಿಸಿಕೊಂಡಂತ ಅನೇಕ ಜನಗಳು ಹಾಗೆ ಬೀಳುವಂತ ಸ್ಥಿತಿಗಳು ಅಡ್ಡಿ ಬರ್ಬೋದು. ಎಬ್ಬಿಸಿ ನಿಲ್ಲಿಸಲಿಕ್ಕೆ ದೇವರು ನನಗೆ ಖಂಡಿತವಾಗ್ಲೂ ಸಹಾಯ ಇಡ್ತಾರೆ. ನೋಡಿ, ನಮ್ಮ ವೀಕ್ನೆಸ್ ಗಳನ್ನ ಸೈತಾನ್ ಟಾರ್ಗೆಟ್ ಮಾಡ್ತಾರೆ. ಇಟ್ ಮೇ ಬಿ ಮನಿ, ಇಟ್ ಮೇ ಬಿ ವಿಮೆನ್, ಇಟ್ ಮೇ ಬಿ ವೆಲ್ತ್. WWW ಅಲ್ವಾ, WW ವರ್ಲ್ಡ್ ವಿಮೆನ್ ವೆಲ್ತ್. ಅನೇಕರು ಬಿದ್ದು ಹೋಗ್ತಾರೆ. ಸತ್ಯವೇದ ನೋಡ್ತಾ ಇದ್ದಾರೆ. ಸೊಲೊಮೋನ್ ಬಿದ್ದು ಹೋದ, ದಾವೀದ ಬಿದ್ದು ಹೋದ, ಸ್ಯಾಮ್ಸನ್ ಬಿದ್ದು ಹೋದ, ಜ್ಞಾನವಂತ ಬಲವಂತ. ಹಾಗೇನೆ ನೋಡಿ, ದೇವರಿಂದ ಆರಿಸ್ಕೊಂಡು ಸೊಲೊಮನ್ ವಿಸ್ಡಮ್, ಜ್ಞಾನ ಕೇಳಿದ. ದಾವೀದ ದೇವರ ಅನ್ನೋನವ, ದೇವರ ಹೃದಯಕ್ಕೆ ಹತ್ತಿರವಾಗಿರುವಂತ ಒಬ್ಬ ವ್ಯಕ್ತಿ. ಹಾಗೆ ಸ್ಯಾಮ್ಸನ್ ಬಲಿಷ್ಠವಾಗಿ. ಸೊ ಎವ್ರಿ ಒನ್ ಅವ್ರು ಚೆನ್ನಾಗಿದ್ರು. ಬಟ್ ವೈ ದೇ ಡಿಸೈಡೆಡ್ ಸಮಥಿಂಗ್ ಇನ್ ರಾಂಗ್ ಒಪಿನಿಯನ್, ಇನ್ ರಾಂಗ್ ವೇ ದೇ ವೆಂಟ್. ಯಾಕೆ? ಯಾಕೆಂದ್ರೆ ದುಷ್ಟನು ಅವರನ್ನ ಸಕ್ಸಸ್ ಆಗ್ಲಿಕ್ಕೆ ಬಿಡ್ಲಿಲ್ಲ.
ಇವತ್ತು ಅನೇಕರು ಸಕ್ಸಸ್ ಆಗ್ಬೇಕಂತ ದೇವರು ತೀರ್ಮಾನ ಮಾಡಿದ್ದಾರೆ. ಆಮೇನ್. ಸಹೋದರ ಸಹೋದರಿಯರೇ, ನಿನ್ ಮನೆಯಲ್ಲಿ ಸಕ್ಸಸ್ ಆಗ್ಬೇಕಂತ ದೇವರ ಆಲೋಚನೆ ಮಾಡಿ, ನಿನ್ನ ಕೆಲಸದಲ್ಲಿ ಸಕ್ಸಸ್ ಆಗ್ಬೇಕಂತ ದೇವರ ಆಲೋಚನೆ ಇಟ್ಟುಕೊಂಡವ್ರೆ, ನಿನ್ನ ವಿದ್ಯಾಭ್ಯಾಸದಲ್ಲಿ ಸಕ್ಸಸ್ ಆಗ್ಬೇಕಂತ ದೇವರ ಆಲೋಚನೆ ಇಟ್ಟುಕೊಂಡವ್ರೆ. ಎಲ್ಲ ಕಾರ್ಯಗಳು ಯೇಸುವಿನ ಹೆಸರಲ್ಲಿ ಮಾಡ್ತಾ ಇದೀಯಾ, ಸಕ್ಸಸ್ ಆಗ್ಬೇಕಂತ ದೇವರು ಅಂದ್ಕೊಂಡಿದ್ದಾರೆ. ನೀನ್ ಅಂದ್ಕೊಂಡಿದ್ದೀಯಾ ನಾನು ಶ್ರೇಷ್ಠನು, ದೇವರನ್ನು ಆರಿಸಿಕೊಂಡಿದ್ದಕ್ಕಂತ ಹೇಳಿ? ಯಾರ ಮುಂದೆ ನೀನು ಆಫ್ಟರ್ ಆಲ್ ಅಲ್ಲ. ಇನ್ಮೇಲೆ ಈ ಲೋಕದಲ್ಲಿ ಜನಗಳು ನಿನ್ನ ಆಫ್ಟರ್ ಆಲ್ ಅಂತ ಹೇಳಿರ್ಬಹುದು, ಕನಿಷ್ಠ ಅಂತ ಹೇಳಿರ್ಬಹುದು, ವ್ಯರ್ಥ ಅಂತ ಹೇಳಿ, ವೇಸ್ಟ್ ಅಂತ ಹೇಳಿರ್ಬಹುದು, ಯೂಸ್ಲೆಸ್ ಅಂತ ಹೇಳಿರ್ಬಹುದು. ಲೋಕದಲ್ಲಿ ನಾವು ಅಜ್ಞಾನಿಗಳು, ದೇವರಲ್ಲಿ ನಾವು ಜ್ಞಾನಿಗಳು. ಆಮೆನ್. ಬೈಬಲ್ ಅದೇ ಹೇಳ್ತದೆ. ಸೊ ನಾವೇನ್ ಮಾಡ್ಬೇಕು? ದೇವರನ್ನ ಆರಿಸಿಕೊಂಡಿದೀವಿ ನಾವೆಲ್ಲರೂ ಕೂಡ. ಸಹೋದರ ಸಹೋದರಿಯರೇ, ನೀನ್ ಎಲ್ಲೇ ಇರು, ನಿನಗೋಸ್ಕರವಾಗಿ ದೇವರಿದ್ದಾರೆ. ನಾವು ನಿಮ್ಗೋಸ್ಕರವಾಗಿ ಪ್ರೇಯರ್ ಮಾಡ್ತೀವಿ. ನಿಮ್ಮ ಅವಶ್ಯಕತೆಗಳಿಗೆ ನಮಗೆ ತಿಳಿಸ್ರಿ. ಖಂಡಿತವಾಗ್ಲೂ ನಾವು ನಿಮ್ಗೋಸ್ಕರ ಪ್ರೇಯರ್ ಮಾಡ್ತೇವೆ. ದೇವರು ನಿಮ್ಮನ್ನ ಇನ್ನೂ ಹೆಚ್ಚು ಆಶೀರ್ವಾದ ಮಾಡಿ, ಆತನ ಕೃಪೆಯಲ್ಲಿ, ಆತನ ಸಹಾಯದಲ್ಲಿ ಭದ್ರವಾಗಿ ನಡೆಸಿ, ಆತನ ಮೇಲೂ ನಿಮಗೋಸ್ಕರ ಹೆಚ್ಚಾಗಿ ನಡೆಸಿ ಆಶೀರ್ವಾದ ಮಾಡಿ. ಆಮೇಲೆ ಪ್ರಾರ್ಥನೆ. ಪರಿಶುದ್ಧರಾದ ದೇವರ ಸ್ತೋತ್ರ. ತಂದೆ, ನಾವು ನಿಮ್ಮಿಂದ ಆರಿಸಲ್ಪಟ್ಟವರಾಗಿದ್ದೀವಿ, ನಿಮಗೋಸ್ಕರವಾಗಿ ಜೀವಿಸುವಂತ ನಾವುಗಳು. ಅಪ್ಪ, ನಾವು ಯಾರು ಆಫ್ಟರ್ ಆಲ್ ಅಲ್ಲ ಸ್ವಾಮಿ. ವಾಕ್ಯಗಳು ಕೇಳ್ತಾ ಇರುವ ನಾವು ಎಲ್ಲೇ ಇದ್ರೂ ಕೂಡ ಭಯದಲ್ಲಿ ಭಕ್ತಿಯಲ್ಲಿ ನಡೆಯುವಂತ ಕೃಪೆ ತೋರಿಸು. ನಿಮ್ಮ ಆಶೀರ್ವಾದ, ನಿಮ್ಮ ಬಲ ಕೃಪೆ ನಮ್ಮೊಟ್ಟಿಗಿರಲಿ. ನಡೆಸು, ಬಲಪಡಿಸಿ, ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆ. ಆಮೆನ್.